ಇವತ್ತು 19ನೇ ತಾರೀಕು ದಿಲ್ಲೋ ನಮ್ಮ ತುಮಕೂರಲ್ಲಿ ಸಾಧನಾ ಸಮಾವೇಶ ಮಾಡ್ತಾರಂತೆ. ಸಾಧನಾ ಸಮಾವೇಶ. ಇತ್ತೀಚೆಗೆ ನಾನು ಪ್ರಜಾವಾಣಿ ಪತ್ರಿಕೆಯಲ್ಲಿ ಒಂದು ಸುದ್ದಿಯನ್ನು ಗಮನಿಸಿದೆ. ರಾಜ್ಯ ಸರ್ಕಾರದಲ್ಲಿ ಈ ಸರ್ಕಾರ ಬಂದ ನಂತರ ಕಳೆದ 2 ವರ್ಷದಲ್ಲಿ ಸುಮಾರು 712 ಪೊಲೀಸ್ ಅಧಿಕಾರಿಗಳ ಮೇಲೆ ಮೊಕದ್ದಮೆ ಹೂಡಿ ಸಸ್ಪೆಂಡ್ ಮಾಡಿದ್ದಾರೆ, ಅಮಾನತುಗೊಳಿಸಿದ್ದಾರೆ ಈ ಸರ್ಕಾರದಲ್ಲಿ. ಯಾರು ಆ ಪೊಲೀಸ್ ಅಧಿಕಾರಿಗಳು? ಎಲ್ಲ ಪಿಕ್ ಪ್ಯಾಕೆಟ್ ಮಾಡೋರಿಗೆ ಬೆಂಬಲ ಕೊಡೋರು, ಅವರೇ ನಿಂತು ಮನೆ ದರೋಡೆ ಮಾಡಿಸೋರು. ಇಂಥ ಅಧಿಕಾರಿಗಳನ್ನು ಇವತ್ತು ಈ ಸರ್ಕಾರದಲ್ಲಿ ಇಟ್ಕೊಂಡಿದ್ದಾರೆ. ಈಗ 712 ಜನ ಮೇಲೆ ಆ್ಯಕ್ಷನ್ ಏನು ತಗೊಂಡಿದ್ದಾರೆ. ಸಾಧನಾ ಸಮಾವೇಶ ಅದಕ್ಕೋಸ್ಕರ ತುಮಕೂರಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ ಮೈಸೂರು ಜಿಲ್ಲೆಯಲ್ಲೇ ನೋಡಿದ್ದೀರಿ, ಇಲ್ವಾಲ್ದ ಹತ್ರ ಈ ಒಂದು 5-6 ವರ್ಷದಿಂದ ಇರಬೇಕು, ಪೊಲೀಸ್ ಅಧಿಕಾರಿಗಳೇ ಸೇರಿ ಯಾರೋ ಒಬ್ಬ ಚಿನ್ನದ ವ್ಯಾಪಾರಿ, ನಾನು ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ನಿಮ್ಮೆಲ್ಲರ ಮೇಲೂ ದೋಷ ಕೊಡಲ್ಲ, ಈ ಸರ್ಕಾರ ಯಾವ ರೀತಿ ನಡೀತಿದೆ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೇನೆ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ. ಇಲ್ಲಿ ಇಲ್ವಾಲ್ದ ಹತ್ರ ಒಂದು ಬಸ್ನಲ್ಲಿ ಚಿನ್ನ ಮಾರಾಟ ಮಾಡ್ತಕ್ಕಂಥ ವ್ಯಾಪಾರಿ 3 ಕೋಟಿ ದುಡ್ಡು ಹಿಡ್ಕೊಂಡು ಹೋಗ್ತಾ ಇದ್ದ ಬಸ್ಸಲ್ಲಿ. ಇಲ್ವಾಲ್ದ ಹತ್ರ ಬಸ್ಸನ್ನು ನಿಲ್ಲಿಸಿ ಪೊಲೀಸ್ ಅವತ್ತಿನ ಹಿರಿಯ ಅಧಿಕಾರಿಗಳು ಯಾರಿದ್ದರು ಅವರೆಲ್ಲ ಸೇರಿ ಆ 3 ಕೋಟಿ ದುಡ್ಡನ್ನು ದರೋಡೆ ಮಾಡಿದಂಥ ವ್ಯಕ್ತಿಗೆ ಮತ್ತು ಯಾವೊಂದು ಪೊಲೀಸ್ ಕಚೇರಿ ಒಂದು ದೇವಸ್ಥಾನ ಇದ್ದಾಗೆ ಆ ಅಧಿಕಾರಿ ಇತ್ತೀಚೆಗೆ ಏನೋ ಒಂದು ಆ ಕಚೇರಿನಲ್ಲಿ ನಡೆಸಿದಂಥ ಚಟುವಟಿಕೆಯಿಂದ ಸಸ್ಪೆಂಡ್ ಅಂತ ಮಾಡಿದ್ರು. ಸಸ್ಪೆಂಡ್ ಮಾಡಿ ಮತ್ತೀಗ ಸಸ್ಪೆಂಡ್ ರಿವೋಕ್ ಮಾಡಿ ಅವ್ರಿಗೆ ಅವಾರ್ಡ್ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇದನ್ನು ಮಾಡಿದ್ದೇವೆ ಅಂತ ಸಾಧನಾ ಸಮಾವೇಶ ಮಾಡ್ತಾ ಇದ್ದೀರಾ ಸಿದ್ದರಾಮಯ್ಯನವರೇ ಅಂತಕ್ಕಂಥದ್ದನ್ನು ಕೇಳಲಿಕ್ಕೆ ಬಯಸ್ತೀನಿ ನಾನು.